ವಿದ್ಯಾವಂತ ಯುವಕರ ಉದ್ಯೋಗದ ಸಲುವಾಗಿ ಕೌಶಲ್ಯ ತರಬೇತಿ ಅಭಿಯಾನ. ಕಾಂಗ್ರೆಸ್ ಮುಖಂಡ ಕವಿಕಾ ಅಧ್ಯಕ್ಷ ಎಚ್.ಸಿ. ಲಲಿತರಾಘವ್ ಅವರಿಂದ ವಿನೂತನ ಕಾರ್ಯಕ್ರಮ. ತಾಲೂಕಿನ ವಿದ್ಯಾವಂತ ಯುವಕರು ನೋಂದಣಿಗಾಗಿ ಮನವಿ ಮಾಡಿದ ಕಾಂಗ್ರೆಸ್ ಮುಖಂಡ ಗಿರೀಶ್. ಚನ್ನರಾಯಪಟ್ಟಣ ತಾಲೂಕಿನ ಯುವಕರ ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತ ಅಧ್ಯಕ್ಷರಾದ ಎಚ್.ಸಿ. ಲಲಿತರಾಘವ್ ಅವರು ಉಚಿತವಾಗಿ ಕಂಪ್ಯೂಟರ್ ಕಲಿಕೆ ಸೇರಿ ಕೌಶಲ್ಯ ತರಬೇತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಗ್ರಹಾರ ಗಿರೀಶ್ ತಿಳಿಸಿದರು. ಪಟ್ಟಣದಲ್ಲಿನ ಜಿಲ್ಲಾ ಪಂಚಾಯತ್ ಕಚೇರಿ ಎದುರಿರುವ ಎಚ್.ಸಿ. ಶ್ರೀಕಂಠಯ್ಯನವರ ಸಭಾಂಗಣದಲ್ಲಿ ಮಾಧ್ಯಮಗಳಿಗೆ ಕೌಶಲ್ಯ ಅಭಿಯಾನದ ಕುರಿತು ಮಾಹಿತಿ ನೀಡಿದ ಅವರು, ಜಿಲ್ಲೆಯ ಹೆಮ್ಮೆಯ ನಾಯಕ ಮಾಜಿ ಸಚಿವ ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರ 100ನೇ ವರ್ಷದ ಜಯಂತ್ಯೋತ್ಸವದ ಅಂಗವಾಗಿ ಚನ್ನರಾಯಪಟ್ಟಣದ ತಾಲೂಕಿನ ಜನತೆಗೆ, ಯುವಕರಿಗೆ, ಕ್ರೀಡಾಭಿಮಾನಿಗಳಿಗೆ ಹಲವು ಕಾರ್ಯಕ್ರಮಗಳನ್ನು ಕವಿಕಾ ಅಧ್ಯಕ್ಷರಾದ ಎಚ್.ಸಿ. ಲಲಿತರಾಘವ್ ಅವರು ಹಮ್ಮಿಕೊಂಡಿದ್ದಾರೆ. ಇದರ ಪೈಕಿ ಮೊದಲ ಹಂತದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ 2,000 ಯುವಕರಿಗೆ ಕೌಶಲ್ಯತೆ ಕಲ್ಪಿಸಿ ಉತ್ತಮ ಉದ್ಯೋಗದೊಂದಿಗೆ ಜೀವನ ರೂಪಿಸಿಕೊಳ್ಳುವ ಕಾರ್ಯಕ್ರಮ ರೂಪಿಸಿದ್ದಾರೆ. ಬಾಲ್ಕ್ ಕಂಪ್ಯೂಟರ್ ಕೇಂದ್ರದಿಂದ 2,000 ಯುವಕ ಯುವತಿಯರಿಗಾಗಿ ಉಚಿತವಾಗಿ ಬೇಸಿಕ್ ಕಂಪ್ಯೂಟರ್ ಶಿಕ್ಷಣ, ಸ್ಪೋಕನ್ ಇಂಗ್ಲಿಷ್, ಟೈಪಿಂಗ್ ಅಂಡ್ ಕಮ್ಯುನಿಕೇಷನ್ ಸ್ಕಿಲ್, ಇಂಟರ್ವ್ಯೂ ತಯಾರಿ ಸೇರಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕುರಿತಂತೆ ಉದ್ಯೋಗ ಸಿದ್ಧತೆಯ ತರಬೇತಿಯನ್ನು ನೀಡಲಾಗುತ್ತದೆ. ಆಸಕ್ತ ಯುವಕರು ಪಟ್ಟಣದ ಎಚ್.ಸಿ. ಶ್ರೀಕಂಠಯ್ಯನವರ ಸಭಾಂಗಣಕ್ಕೆ ಭೇಟಿ ನೀಡಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದೆಂದರು. ಈ ವೇಳೆ ಯುವ ಮುಖಂಡರಾದ ರುದ್ರೇಶ್, ಕಿರಣ್ ಕುಮಾರ್, ಪುನೀತ್, ಜಬೀವುಲ್ಲಾ ಬೇಗ್, ದಿಲೀಪ್, ಬಾಲ್ಕ್ ನಿರ್ದೇಶಕ ನವೀನ್ ಸೇರಿ ಇತರರು ಇದ್ದರು. ತಾಲೂಕಿನ ಯುವಕರ ಭವಿಷ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಯುವ ಕೌಶಲ್ಯ ಅಭಿಯಾನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಶ್ರೀ ಲಲಿತರಾಘವ್ ಅವರು ಆರಂಭಿಸಿ ತಾಲೂಕಿನ ಬಡ ಹಾಗೂ ಮಧ್ಯಮ ವರ್ಗದವರಿಗೆ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ಉದ್ಯೋಗ ತರಬೇತಿಯನ್ನು ನೀಡಲಾಗ್ತಾಯಿದೆ. ಶಿಕ್ಷಣಕ್ಕೆ ಹಣ ಅಡ್ಡಿಯಾಗಬಾರದು ಎಂಬ ಉದ್ದೇಶದಿಂದ ಸಂಪೂರ್ಣ ತರಬೇತಿಯನ್ನು ಲಲಿತರಾಘವ್ ಅವರು ಸ್ವಂತ ವೈಯಕ್ತಿಕ ವೆಚ್ಚದಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ಹಾಗೂ ನಗರ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ಈ ಉದ್ಯೋಗ ತರಬೇತಿಯನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ.